ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್, ಪವರ್ಫುಲ್ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ನ ನೋಡೋಣ ಒಂದೊಂದೇ. ಸೊ ನಾನಿಲ್ಲಿ ನಿಮಗೆ ಅಂತ ವರ್ಲ್ಡ್ಸ್ ಬೆಸ್ಟ್ ಅಫರ್ಮೇಷನ್ ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಓಕೆ, ಸೊ ಮೊದಲನೇದಾಗಿ ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದಟ್ ಐ ಹ್ಯಾವ್ ಆ್ಯಂಡ್ ಆಲ್ ದಟ್ ಈಸ್ ಎಟ್ ಟು ಕಮ್. ಅಂದರೆ ನಾನು ಏನೆಲ್ಲ ಪಡ್ಕೊಂಡಿದ್ದೀನಿ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಆ ಗ್ರ್ಯಾಟಿಟ್ಯೂಡ್ನ ಶೋ ಅಪ್ ಮಾಡ್ತಿದ್ದೀನಿ. ಜೊತೆಗೆ ಆಲ್ ದಟ್ ಈಸ್ ಎಟ್ ಟು ಕಮ್ ಅಂತ ಹೇಳಿದ್ರೆ ನಾನು ಮುಂದೆ ಏನೆಲ್ಲ ಪಡ್ಕೊತೀನಿ, ನಾನು ಮುಂದೆ ಪಡ್ಕೊಳ್ಳುವಂತಹ ಸಮೃದ್ಧಿಗೆ ನಾನು ಏನೆಲ್ಲ ಮ್ಯಾನಿಫೆಸ್ಟ್ನ ಮಾಡ್ತೀನಿ, ಓಕೆ, ಅದಕ್ಕೂ ಕೂಡ ನಾನು ಧನ್ಯತಾ ಭಾವನ ತೋರಿಸ್ತಾ ಇದ್ದೀನಿ. ಐ ಜಸ್ಟ್ ಸೇ ಥ್ಯಾಂಕ್ಫುಲ್ ಟು ದ ಆ ಒಂದು ವಸ್ತುಗಳಿಗೆ ಅಥವಾ ಆ ಒಂದು ವ್ಯಕ್ತಿಗಳ ಒಂದು ಹ್ಯಾಪಿ ರಿಲೇಷನ್ಶಿಪ್ಗೆ ನಾನು ಆ ಒಂದು ಧನ್ಯತಾ ಭಾವನ ನಾನು ಹೇಳ್ತಾ ಇದ್ದೀನಿ ಅಂತ. ಸೊ ಈ ಒಂದು ಅಫರ್ಮೇಷನ್ ನೀವು ಹೇಳ್ಕೊಂಡಾಗ ಏನಾಗುತ್ತೆ, ನಿಮ್ಮ ಒಳಗಡೆ ಆ ಒಂದು ನ್ಯಾಚುರಲ್ ಅಲೈನ್ಮೆಂಟ್ ಆಗುತ್ತೆ, ಪಾಸಿಟಿವ್ ಆಗಿ ಆಗುವಂಥದ್ದು. ಸೊ ಸೆಕೆಂಡ್ ಆಗಿ, ಎವ್ರಿ ಡೇ ಮೈ ಹಾರ್ಟ್ ಫ್ಲೋಸ್ ವಿತ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಜಾಯ್. ನೋಡಿ, ಇದನ್ನು ನೀವು ಪ್ರಾಕ್ಟೀಸ್ನ ಮಾಡಿದಾಗ ನೀವು ಒಂದು ಪ್ರತಿಯೊಂದು ಮೂಮೆಂಟಲ್ಲಿ ನಿಮಗೆ ಇನ್ನರ್ ಜಾಯ್ ಕ್ರಿಯೇಟ್ ಆಗುತ್ತೆ. ದ ಮೂಮೆಂಟ್ ಯು ನೋಡಿ, ಹಾರ್ಟಲ್ಲಿ ನಿಮ್ಗೆ ಯಾವಾಗ ಹ್ಯಾಪಿನೆಸ್ ಫೀಲ್ ಆಗುತ್ತೆ, ನೀವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡಿದಾಗ ಏನಾಗುತ್ತೆ, ಎವ್ರಿ ಡೇ ಮೈ ಹಾರ್ಟ್ ಫ್ಲೋಸ್ ವಿತ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಜಾಯ್. ಓಕೆ, ನಿಮಗೆ ಆ ಒಂದು ಜಾಯ್ ಕ್ರಿಯೇಟ್ ಆದಾಗ, ಹ್ಯಾಪಿನೆಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ನಿಮ್ಮಲ್ಲಿ ಹೆಚ್ಚೆಚ್ಚು ಪಾಸಿಟಿವ್ ಅಲೈನ್ಮೆಂಟ್ ಆಗುತ್ತೆ. ಅಂದರೆ ನಿಮ್ಮೊಂದು ಸರೌಂಡಿಂಗ್ನ ಪಾಸಿಟಿವ್ ಆಗಿ ನೋಡ್ತೀರಾ, ನಿಮ್ಮೊಂದು ಲೈಫ್ನ ಪಾಸಿಟಿವ್ ಆಗಿ ನೋಡ್ತೀರಾ. ನೀವು ಏನೆಲ್ಲ ಪಡ್ಕೊಂಡು ಕೂಡ ಅದಕ್ಕೆ ಧನ್ಯತಾ ಭಾವನ ಅರ್ಪಿಸ್ತಾ ಬರ್ತಿರ್ತೀರಾ. ಅಂದರೆ ನಿಮ್ಮ ಓವರ್ ಆಲ್ ಮೈಂಡ್ ಸೆಟ್ ಒಂದು ಹ್ಯಾಪಿನೆಸ್ಗೆ, ಅಬಿಡೆನ್ಸ್ಗೆ, ಪೀಸ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಥರ್ಡ್ ಅಫರ್ಮೇಷನ್ ನೋಡೋದಾದ್ರೆ, ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ ಲವ್, ಹ್ಯಾಪಿನೆಸ್, ಸಕ್ಸಸ್ ಆ್ಯಂಡ್ ಎಂಡ್ಲೆಸ್ ಅಪರ್ಚುನಿಟಿ ಇನ್ ಮೈ ಲೈಫ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ ಲವ್, ಸಕ್ಸಸ್, ಹ್ಯಾಪಿನೆಸ್. ಅಂದರೆ ನಾನು ಧನ್ಯತಾ ಭಾವನ ಅರ್ಪಿಸ್ತಾ ಇದ್ದೀನಿ. ಆ ಒಂದು ಲವ್ಗೆ, ಆ ಒಂದು ಪ್ರೀತಿಗೆ ನಾನು ಒಂದು ಧನ್ಯತಾ ಭಾವನ ಅರ್ಪಿಸ್ತಾ ಇದ್ದೀನಿ, ಹೇಳ್ಕೊತಾ ಇದ್ದೀನಿ. ಐ ಜಸ್ಟ್ ಸೇ ಥ್ಯಾಂಕ್ಸ್ ಟು ಹ್ಯಾಪಿನೆಸ್, ಥ್ಯಾಂಕ್ಸ್ ಟು ಸಕ್ಸಸ್. ನಾನು ಪಡ್ಕೊಳ್ಳುವಂಥ ಸಕ್ಸಸ್ಗೆ, ನಾನು ಆಲ್ರೆಡಿ ಪಡೆದಿರೋಂಥ ಸಕ್ಸಸ್ಗೆ ನಾನು ಧನ್ಯನಾಗಿದ್ದೇನೆ. ನಾನು ಆಲ್ರೆಡಿ ಪಡ್ಕೊಂಡಿರೋ ಪ್ರೀತಿಗೆ ನಾನು ಧನ್ಯನಾಗಿದ್ದೇನೆ. ನಾನು ಮುಂದೆ ಪಡ್ಕೊಳ್ಳೋ ಒಂದು ಪ್ರೀತಿಗೆ, ಒಂದು ಒಳ್ಳೆ ರಿಲೇಷನ್ಶಿಪ್ಗೆ ಧನ್ಯನಾಗಿದ್ದೇನೆ. ಅಂದರೆ ಇಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದರೆ, ನಾನು ಡಿಸರ್ವ್ ಇದ್ದೀನಿ, ನಾನು ಪ್ರೀತಿಗೆ ಡಿಸರ್ವ್ ಇದ್ದೀನಿ, ನಾನು ಸಕ್ಸಸ್ಗೆ ಡಿಸರ್ವ್ ಇದ್ದೀನಿ, ನಾನು ಹ್ಯಾಪಿನೆಸ್ಗೆ ಡಿಸರ್ವ್ ಇದ್ದೀನಿ ಅನ್ನೋದನ್ನು ಕೂಡ ಗ್ರ್ಯಾಟಿಟ್ಯೂಡ್ ಆ ಒಂದು ಅಲೈನ್ಮೆಂಟ್ನ ಮಾಡೋವಂಥದ್ದು ಪಾಸಿಟಿವ್ ಆಗಿ. ಆ್ಯಂಡ್ ಎಂಡ್ಲೆಸ್ ಅಪರ್ಚುನಿಟಿ ಇನ್ ಮೈ ಲೈಫ್. ಅಂದರೆ ಎಂಡ್ಲೆಸ್ ಅಪರ್ಚುನಿಟಿ ನನ್ನ ನೋಡಿ, ನೀವು ಯಾವಾಗ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ ಎವ್ರಿಥಿಂಗ್, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಸಕ್ಸಸ್, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಹ್ಯಾಪಿನೆಸ್, ಪ್ರತಿಯೊಂದಕ್ಕೂ ನೀವು ಈ ರೀತಿ ಒಂದು ನಿಮ್ಮೊಂದು ಸ್ಟೇಟ್ ಆಫ್ ಮೈಂಡ್ ಈ ರೀತಿ ಇದ್ದಾಗ ಏನಾಗುತ್ತೆ, ನೀವು ಆ ಒಂದು ಅಬಿಡೆನ್ಸ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ ಈಸಿಯಾಗಿ. ಅಂದರೆ ಎಂಡ್ಲೆಸ್ ಅಪರ್ಚುನಿಟಿ ಅಂದರೆ ಏನು, ನಿಮ್ಮೊಂದು ಲೈಫಲ್ಲಿ ನೀವು ಏನೇನು ಪಡ್ಕೋಬೇಕು ಅಂತಿದ್ದೀರಾ ಎಲ್ಲನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಲೆಟ್ಸ್ ಕಂಟಿನ್ಯೂ. ಮೈ ಹಾರ್ಟ್ ಈಸ್ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್ ಬಿಕಾಸ್ ಇಟ್ ಫಿಲ್ಡ್ ವಿತ್ ಗ್ರ್ಯಾಟಿಟ್ಯೂಡ್. ಅಂದರೆ ನನ್ನ ಒಂದು ಹೃದಯ ಏನಿದೆ, ಆ ಒಂದು ಗ್ರ್ಯಾಟಿಟ್ಯೂಡಿಂದ ತುಂಬಿರೋದ್ರಿಂದ ನಾನು ಮಿರಾಕಲ್ಸ್ನ ಹ್ಯಾಪನ್ ಮಾಡ್ತೀನಿ ಅಂತ ಹೇಳಿದರೆ, ಬಿಕಾಸ್ ಇಲ್ಲಿ ಏನಂದರೆ, ಇದರ ಅರ್ಥ ಏನಂತ ಹೇಳಿದರೆ, ನಾನು ಪ್ರತಿಯೊಂದಕ್ಕೂ ಕೃತಜ್ಞತೆ ಭಾವನೆ ಇಟ್ಕೊಂಡಿದ್ದೀನಿ. ನನ್ನಲ್ಲೇ ಆ ಗ್ರ್ಯಾಟಿಟ್ಯೂಡ್ ಇದೆ, ಆ ಒಂದು ಥ್ಯಾಂಕ್ಫುಲ್ನೆಸ್ ಅಂತ ಏನು ಹೇಳ್ತೀವಿ, ಆ ಗ್ರೇಟ್ಫುಲ್ ನಾನು ಆ ಭಾವ ಏನಿದೆ ಅದು ನನ್ನ ಒಳಗಡೆ ಇದೆ, ನನ್ನ ಹೃದಯದಲ್ಲೇ ತುಂಬಿದೆ. ಸೊ ಹಾಗಾಗಿ ನಾನು ಈಸಿಯಾಗಿ ಎಲ್ಲದನ್ನು ನಾನು ಪಡ್ಕೊತಾ ಬರ್ತಿದ್ದೀನಿ. ನನ್ನನ್ನು ಒಳಗಡೆ ಒಂದು ಇನ್ನರ್ ಹ್ಯಾಪಿನೆಸ್ ಇದೆ, ಅಂದರೆ ಸಂಪೂರ್ಣತೆಯನ್ನು ಅನುಭವನ ಮಾಡುವಂಥದ್ದು. ಸೊ ದಟ್ ನೀವು ಯಾವಾಗೆಲ್ಲ ಹೇಳ್ಕೊತೀರಾ ಈ ರೀತಿಯಾಗಿ, ಇದರಿಂದ ಏನಾಗುತ್ತೆ, ಐ ಆಮ್ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್. ಪ್ರತಿಯೊಂದು ಕೂಡ ನನ್ನ ಒಳಗಡೆ ಜರುಗ್ತಾ ಇದೆ ಬಿಕಾಸ್ ನನ್ನ ಒಳಗಡೆ ಆ ಗ್ರ್ಯಾಟಿಟ್ಯೂಡ್ ಇದೆ ಅನ್ನೋದು ಇಲ್ಲಿ ಈ ಒಂದು ಅಫರ್ಮೇಷನ್. ಅಂದರೆ ಜಸ್ಟ್ ವೆನ್ ಯು ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್, ಆ ಒಂದು ಮಿರಾಕಲ್ ಹ್ಯಾಪನ್ ಆಗುತ್ತೆ. ವೆನ್ ಫಿಲ್ ವಿತ್ ಗ್ರ್ಯಾಟಿಟ್ಯೂಡ್, ನಿಮ್ಮೊಂದು ಹೃದಯದಲ್ಲಿ ಆ ಒಂದು ಭಾವನೆ ಇದ್ದಾಗ ನಿಮ್ಮೊಂದು ಲೈಫಲ್ಲಿ ಮಿರಾಕ್ಯುಲಸ್ ಒಂದು ಹ್ಯಾಪನ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ಐ ಆಮ್ ಬ್ಲೆಸ್ಡ್ ಬಿಯಾಂಡ್ ಮೆಜರ್ ಆ್ಯಂಡ್ ಬಿಯಾಂಡ್ ವರ್ಡ್ಸ್. ಅಂದರೆ ನಾನು ಅದನ್ನು ಎಷ್ಟು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅದನ್ನು ಮೆಜರ್ನೇ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಬಿಯಾಂಡ್ ವರ್ಡ್ಸ್, ಅದನ್ನು ನನ್ನ ವರ್ಡ್ಗಳಲ್ಲೇ ಹೇಳೋಕ್ಕಾಗೋದಿಲ್ಲ. ಅಂದರೆ ಇಲ್ಲಿ ನೋಡಿ, ಐ ಆಮ್ ಬ್ಲೆಸ್ಡ್, ಅಷ್ಟು ಬ್ಲೆಸ್ಡ್ ಇದ್ದೀನಿ ನಾನು. ನನ್ನ ಒಂದು ಲೈಫಲ್ಲಿ ಎಲ್ಲದನ್ನು ಪಡ್ಕೊಂಡಿದ್ದೀನಿ, ಈ ದೇಹನ ಪಡ್ಕೊಂಡಿದ್ದೀನಿ, ಒಂದು ಒಳ್ಳೆ ರಿಲೇಷನ್ಶಿಪ್ನ ಪಡ್ಕೊಂಡಿದ್ದೀನಿ. ಈಗ ಏನು ಈ ಭೂಮಿಲಿ ಬದುಕ್ತಿದ್ದೀನಿ ಇದೇ ಒಂದು ಅದ್ಭುತ, ಈ ಒಂದು ಭೂಮಿಲಿ ಏನು ಬದುಕ್ತಾ ಇದ್ದೀನಿ ಇದೇ ಒಂದು ಅದ್ಭುತ ಅಲ್ವಾ. ಈ ಒಂದು ಏನು ನೇಚರ್ನ ಶಕ್ತಿ ಇದೆ, ಈ ಒಂದು ಜನಗಳ ಏನು ಬಾಂಧವ್ಯ ಇದೆ, ಓಕೆ, ಎಲ್ಲದನ್ನು ಕೂಡ ಈ ಸಂಪನ್ಮೂಲಗಳು ಏನೇನು ಇಲ್ಲಿದೆ, ಸೊ ಇದನ್ನೆಲ್ಲ ಪಡ್ಕೊಂಡಿರೋದಕ್ಕೆ ನಾನು ಧನ್ಯನಾಗಿದ್ದೀನಿ. ಐ ಆಮ್ ಬ್ಲೆಸ್ಡ್.
ಯು ಆರ್ ಲಿವಿಂಗ್ ನೌ, ರೈಟ್? ಯು ಆರ್ ಲಿವಿಂಗ್ ಇನ್ ದಿಸ್ ಬ್ಯೂಟಿಫುಲ್ ವರ್ಲ್ಡ್ ಅಲ್ವಾ? ಸೊ ಹಾಗಾಗಿ ಇಲ್ಲೇನಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಐ ಕ್ಯಾಂಟ್ ಇವನ್ ಮೆಜರ್, ಅದನ್ನ ಮೆಜರ್ ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಸಂಪೂರ್ಣತೆಯನ್ನ ಭಾವವನ್ನ ಹೊಂದ್ಕೊಳ್ಳೋದು ಇದರಲ್ಲಿ. ಅಂದ್ರೆ ಯಾವುದೇ ಒಂದು ಸಣ್ಣ ಲ್ಯಾಕ್ ಇಲ್ಲ, ದೇರ್ ಇಸ್ ನೋ ಲ್ಯಾಕ್. ನಾನು ಅದಿಲ್ಲ, ನನಗಿದಿಲ್ಲ ಅನ್ನೋ ಥರ ಯಾವುದೇ ಇಲ್ಲ. ಐ ಆಮ್ ಬ್ಲೆಸ್ಡ್ ಪ್ರತಿಯೊಂದಕ್ಕೂ ಕೂಡ. ನಾನು ಇದುವರೆಗೂ ಏನೇನು ಪಡ್ಕೊಂಡಿದ್ದೀನಿ ಅದಕ್ಕೆ ನಾನು ಬ್ಲೆಸ್ಡ್ ಆಗಿದ್ದೀನಿ. ಮುಂದೆ ಏನು ಪಡ್ಕೊತಿದ್ದೀನಿ ಅದು ನನ್ನ ಬ್ಲೆಸ್ಸಿಂಗ್ಸ್ ಇರುತ್ತೆ ನನಗೆ ಅನ್ನೋ ಒಂದು ಭಾವ ಇದು. ಸೊ ವೆನ್ ಯು ಪ್ರಾಕ್ಟೀಸ್ ದಿಸ್, ಆ ಒಂದು ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್, ಐ ಆಮ್ ಬ್ಲೆಸ್ಡ್ ಅನ್ನೋದನ್ನ ನೀವು ಪ್ರಾಕ್ಟೀಸ್ನ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಅದ್ಭುತಗಳು ನಡೆಯುತ್ತೆ ನಿಮ್ಮೊಂದು ಜೀವನದಲ್ಲಿ. ಓಕೆ, ಬಿಕಾಸ್ ಯು ಆರ್ ಬ್ಲೆಸ್ಡ್, ಯು ಆರ್ ಆಲ್ರೆಡಿ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ಇನ್ಫೈನೈಟ್ ಬ್ಲೆಸ್ಸಿಂಗ್ಸ್ ಸೀನ್ ಆ್ಯಂಡ್ ಅನ್ಸೀನ್. ಅಂದರೆ ಇಲ್ಲಿ ಏನಂದರೆ ಇನ್ಫೈನೈಟ್ ಬ್ಲೆಸ್ಸಿಂಗ್ಸ್, ಅದು ಅನಂತ, ಅದು ಬ್ಲೆಸ್ಸಿಂಗ್ಸು. ಈಗ ನೀವೇನು ಒಂದು ಈ ಭೂಮಿಲಿ ನಾವೇನು ಜೀವನ ಮಾಡ್ತಿದ್ದೀವಿ ಇಲ್ಲಿ ಗೊತ್ತಿಲ್ಲ ಇದು. ನಾವು ಊಟಕ್ಕೂ ಮುಂಚೆ ಗೊತ್ತಿತ್ತಾ ನಮಗೆ ಇದೆಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಸೊ ವೆನ್ ಯು ಟಚ್ ದಟ್ ಅರ್ತ್, ಆವಾಗ ನಮ್ಗೆ ಗೊತ್ತಾಯ್ತು, ಓಕೆ ಇದು ನನ್ನ ಲೈಫು, ಇದು ನನ್ನ ಒಂದು ಜೀವನ. ಸೊ ಇದು ಬ್ಲೆಸ್ಸಿಂಗ್ಸ್ ಇದು ನಮಗೆ. ಅಂದರೆ ನಾನು ಕಂಡಿರೋದಿಷ್ಟು, ಕಾಣ್ತಾ ಇರೋದಿಷ್ಟು. ಓಕೆ, ಎಷ್ಟು ಗ್ರೇಟ್ಫುಲ್ ಆಗಿರಬೇಕು ನಾನು. ಐ ಕ್ಯಾನ್ ಸೇ ಇನ್ ವರ್ಡ್ಸ್, ನಾನು ಅದನ್ನು ಪದಗಳಲ್ಲಿ ನಾನು ಹೇಳೋದಕ್ಕೆ ಆಗೋದಿಲ್ಲ. ಐ ಕ್ಯಾನ್ ಓನ್ಲಿ ಫೀಲ್. ಅದನ್ನು ಅನುಭವ ಮಾಡ್ಬೋದು, ಅದು ಇನ್ನರಲ್ಲಿ. ಆ ಒಂದು ಇನ್ನರಲ್ಲಿ ನಾನು ಅನುಭವ ಮಾಡೋದಕ್ಕೆ ಸಾಧ್ಯ. ಅಂದರೆ ಇಲ್ಲಿ ಆ ಪ್ರತಿಯೊಂದು ಆ ಒಂದು ಇನ್ಫೈನೈಟ್ ಬ್ಲೆಸ್ಸಿಂಗ್ಸ್ ಏನಿದೆ ಅದನ್ನು ನಾನು ನೋಡಿರ್ಬೋದು, ನೋಡಿಲ್ಲದೆ ಇರ್ಬೋದು. ಸೊ ಆ ಒಂದು ಅನಂತ ಸೃಷ್ಟಿಗೆ, ಅನಂತ ವಿಶ್ವಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಬಿಕಾಸ್ ಐ ಆಮ್ ಲಿವಿಂಗ್ ಹಿಯರ್, ಐ ಗಾಟ್ ಆಲ್ ದಿಸ್ ಫ್ರಮ್ ಹಿಯರ್. ಪ್ರತಿಯೊಂದನ್ನು ನಾನು ಇಲ್ಲಿ ಪಡ್ಕೊಂಡಿದ್ದೀನಿ, ಪ್ರತಿಯೊಂದನ್ನು ನಾನು ಇಲ್ಲಿ ಗಳಿಸ್ಕೊಂಡಿದ್ದೇನೆ, ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಪಡ್ಕೊಂಡಿದ್ದೇನೆ, ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಅನುಭವಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಒಳ್ಳೊಳ್ಳೆ ಒಂದು ಮೂಮೆಂಟ್ ಆಗ್ತಾ ಇದೆ. ಅಂದರೆ ನನಗೆ ಗೊತ್ತಿರ್ಬೋದು ಆ ಒಂದು ಅನಂತ ಶಕ್ತಿ, ಅಥವಾ ನನಗೆ ಕಂಡಿರ್ಬೋದು ಅಥವಾ ನನಗೆ ಕಾಣದೇ ಇರ್ಬೋದು. ಆ ಒಂದು ಅದ್ಭುತ ಸೃಷ್ಟಿ ಅದು ನನಗೆ ಕಾಣ್ತಾ ಇರ್ಬೋದು ಅಥವಾ ಕಾಣದೇ ಇರ್ಬೋದು. ಆದರೆ ಆ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ, ಇನ್ಫೈನೈಟ್ ಬ್ಲೆಸ್ಸಿಂಗ್ಸ್ ಏನಿದೆ, ಅದು ಯಾವಾಗಲೂ ಕೂಡ ನನ್ನ ಮೇಲೆ ಇದೆ ಅನ್ನೋ ಒಂದು ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್. ಸೊ ಇಷ್ಟನ್ನು ನೀವು ಪ್ರಾಕ್ಟೀಸ್ನ ಮಾಡಿ. ಐ ವಿಶ್ ಯು ಆಲ್ ಗುಡ್. Thank you so much for watching God Mindset and Manifestation. Love you all. Take care.